ಯಜಮಾನನೇ ಮೊದಲೇ ಪಂಕ್ತಿಲಿ ಊಟ ಕೂತ್ಕೊಂಡ್ಬಿಡಬಾರ್ದು, ಕೊನೇ ಪಂಕ್ತಿಲಿ ಊಟ ಮಾಡಬೇಕು. ವಿಪ್ರಶಾಪಕ್ಕೆ ಪಾಂಡವರು ಗುರಿ ಆಯಿತು ಅಂತಂದರೆ ಸಂಗ್ರಾಮದಲ್ಲಿ ಜಯ ನನಗೆ ಅಂತ ದುರ್ಯೋಧನ ಇಷ್ಟು ಯೋಚನೆ ಮಾಡಿದ್ದ. ದುರ್ವಾಸರು ಬಂದ್ಬಿಟ್ಟಿದ್ದಾರಪ್ಪ, ನಾ ಏನು ಮಾಡಲು ಕೃಷ್ಣ ಅಂತಂದರೆ, ಹೋಗಿ ಅಕ್ಷಯ ಪಾತ್ರ ತಗೊಂಬ ಅಂದ. ದ್ರೌಪದಾದೇವಿ 2 ಅಗಳನ್ನವನ್ನು ಹೇಗೆ ಉಳಿಸೋದ್ಲು, ಆದ್ರೆ ಮುಸ್ರೆ ತಿಕ್ಕಕ್ಕೆ ಬರುತ್ತೋ ಇಲ್ವೋ ದ್ರೌಪದಾದೇವಿ. ಅದರಂತೆ ಕೃಷ್ಣ ತಾನು ದ್ರೌಪದಾದೇವಿಯಲ್ಲಿದ್ದಂತಹ ಜ್ಞಾನಭಕ್ತಿಯನ್ನು ಸ್ವೀಕಾರ ಮಾಡಿಬಿಟ್ಟ ಪರಮಾತ್ಮ. ನಾನೇನಾದರೂ ಧರ್ಮರಾಜನ್ಗೆ ಹೋಗ್ಬಿಟ್ಟು ದೂರ್ವಾಸರನ್ನು ಕರ್ಕೊಂಬಾ ಅಂತ ಅಂದ್ಬಿಟ್ಟಿದ್ರೆ 2ನೇ ಸೀರೀಸ್ ಆಫ್ ಭಗವದ್ಗೀತೆ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು. ದುರ್ಯೋಧನ ದೂರ್ವಾಸರನ್ನು ಕರೆಸ್ಕೊಂಡ, 7 ದಿವಸಗಳ ಕಾಲ ಆತಿಥ್ಯ ಮಾಡ್ದ ಅವರಿಗೆ. 7ನೇ ದಿವಸ ದೂರ್ವಾಸರು ಹೊರಟಾಗ ದುರ್ಯೋಧನ ಬಂದ. ಸ್ವಾಮಿ, ನನ್ನ ಸೇವೆಗೆ ತಾವು ಪ್ರೀತರಾಗಿದ್ದರೆ ಅಂತಂದೆ. ಬೇಕಾದ ಮಾಡಿದ್ದೆ ಬಿಡಪ್ಪ ಅಂತಂದರು ದುರ್ಯೋಧನನಿಗೆ. ಹಾಗಾದ್ರೆ ಒಂದೇ ಒಂದು ಅಪೇಕ್ಷಾ ಅಂದ. ಕೇಳು ಅಂತಂದರು. ಏನಿಲ್ಲ, ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಕಾಡಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರೆ, ಅವ್ರಿಗೂ ಸ್ವಲ್ಪ ಅನುಗ್ರಹ ಆಗಬೇಕು ಅಂದ. ದೂರ್ವಾಸರಿಗೆ ಆಶ್ಚರ್ಯ ಆಗೋಯ್ತು, ನಿನಗೂ ಇಷ್ಟು ಒಳ್ಳೆ ಬುದ್ಧಿ ಇದೆಯೇನು ಅಂತ ಅಂದ್ಕೊಂಡ್ರು. ಆಗ್ಲಪ್ಪ, ಅವಶ್ಯ ಹೊರಡ್ತೇನೆ ಅಂತಂದು. ಹೌದು ಸ್ವಾಮಿ, ನೀವು ಮಾಡ್ತೀರಿ, ಆದರೆ ಇನ್ನೊಂದು ಭಿನ್ನಹ ಅಂತಂದ. ಏನು? ಮಧ್ಯಾಹ್ನ 3 ಗಂಟೆಗೆ ಹೋಗಬೇಕು ಅಂತಂದ. 3 ಗಂಟೆಗೆ ಯಾಕೋ? ಮಧ್ಯಾಹ್ನ ಬೆಳಗ್ಗೆನೇ ಹೊರಟ್ಬಿಡ್ತೀನಿ, ಸ್ನಾನ ಸಂಧ್ಯಾವನೆ ದೇವ್ರ ಪೂಜೆ ಎಲ್ಲ ಮಾಡ್ಕೊಂಡ್ಬಿಡ್ತೀನಿ ಅಲ್ಲೇನು. ಹಂಗಲ್ಲ ಆದರೆ ಆಗೋಲ್ಲ, ಮಧ್ಯಾಹ್ನ 3 ಗಂಟೆಗೆ ಹೋಗ್ಬೇಕು ನೀವು. ಯಾಕೆ ಅಂತಂದರೆ ದುರ್ಯೋಧನನಿಗೆ ಎಲ್ಲ ವಿಷಯ ಬರ್ತಿತ್ತು. ಯಾವಾಗ ಧರ್ಮರಾಜ ಮತ್ತು ದ್ರೌಪದಾದೇವಿ ನೋಡಿ, ಮನೆ ಯಜಮಾನರು ಕೊನೆ ಪಂಕ್ತಿಲಿ ಊಟ, ಇದು ಲೋಕನೀತಿ. ಇದು ಯಜಮಾನನೇ ಮೊದಲೇ ಪಂಕ್ತಿಲಿ ಊಟ ಕೂತ್ಕೊಂಡ್ಬಿಡಬಾರ್ದಂತೆ, ಕೊನೇ ಪಂಕ್ತಿಲಿ ಊಟ ಮಾಡಬೇಕಂತೆ. ಅದರಂತೆ ಸಾವಿರಾರು ಜನ ಋಷಿಮುನಿಗಳೆಲ್ಲ ಬಂದಿರೋರು ಎಲ್ಲಿ ಪಾಂಡವರ ಬಿಡಾರಕ್ಕೆ. ಅವ್ರದ್ದೆಲ್ಲ ತೀರ್ಥ ಪ್ರಸಾದ ಆಗಬೇಕು. ಅದೆಲ್ಲ ಆದಮೇಲೆ ಕೊನೆಯದಾಗಿ ದ್ರೌಪದಾದೇವಿ ಧರ್ಮರಾಜ ಊಟ ಮಾಡಬೇಕು. ಯಾವಾಗ ಧರ್ಮರಾಜ ದ್ರೌಪದಾದೇವಿ ಊಟ ಮಾಡಿ ಕೈ ತೊಳೆದ್ರು ಅಂತಂದರೆ ಅಕ್ಷಯ ಪಾತ್ರೆಯಲ್ಲಿ ಇನ್ನೊಂದು ಅಗಳನ್ನು ಹುಟ್ಟುತ್ತಾ ಇರಲಿಲ್ಲ. ಅವರ ಭೋಜನದ ಸಮಯ ಎಷ್ಟೊತ್ತಾಗಿತ್ತಂತೆ? 2 ಗಂಟೆಗೆ ಮಾಡೋರಂತೆ ಪ್ರತಿನಿತ್ಯ. ಯಾವಾಗ ಧರ್ಮರಾಜ ಕೈ ತೊಳೆದ ಅಕ್ಷಯ ಪಾತ್ರೆಯಲ್ಲಿ ಅನ್ನ ಹುಟ್ಟೋಲ್ಲ. ಅಷ್ಟೊತ್ತಿಗೆ ದೂರ್ವಾಸರು ಹೋಗಬೇಕು. ಹೋದಾಗ ಅವ್ರಿಗೆ ಆತಿಥ್ಯ ಮಾಡಬಾರ್ದು, ಮಾಡಲಿಕ್ಕೆ ಆಗೋಲ್ಲ. ಯಾಕೆ? ಅಕ್ಷಯ ಪಾತ್ರೆಯಲ್ಲಿ ಅನ್ನ ಹುಟ್ಟೋಲ್ಲ. ಬ್ರಾಹ್ಮಣರಿಗೆ ಅನ್ನ ಹಾಕದೇ ಇರೋ ದೋಷ ಬರಬೇಕು. ಹೇಳಿ ಕೇಳಿ ದೂರ್ವಾಸರು ಅವರು ಶಾಪ ಕೊಡಬೇಕು. ವಿಪ್ರಶಾಪಕ್ಕೆ ಪಾಂಡವರು ಗುರಿ ಆಯಿತು ಅಂತಂದರೆ ಸಂಗ್ರಾಮದಲ್ಲಿ ಜಯ ನನಗೆ ಅಂತ ದುರ್ಯೋಧನ ಇಷ್ಟು ಯೋಚನೆ ಮಾಡಿದ್ದ. ಅವನಿಗೆ ಇಷ್ಟು ಬುದ್ಧಿ ಇತ್ತು ಅಂತ ಅನ್ಕೋಬೇಡಿ. ಮಹಾಭಾರತ ಹೇಳುತ್ತೆ, ಶಕುನಿ ಕಳಿಂಕ ರಾಜನನ್ನು ಕರೆಸಿದ್ದ. ಈ ಕಳಿಂಕ ರಾಜ ಎಲ್ಲಿದ್ದ ಅಂದರೆ ಇವತ್ತಿನ ಆಫ್ಘಾನಿಸ್ತಾನ್ ಅಲ್ಲಿದ್ದವನು. ಅಲ್ಲಿಂದ ಕರೆಸಿದ್ದ ಇವನನ್ನು. ಕರೆಸಿದಾಗ ಅವನೊಂದಷ್ಟು ಬುದ್ಧಿವಾದ ಹೇಳಿದ್ದ ಇವನಿಗೆ, ಹೇಗಾಗಿರಬೇಕು ಏನೇನು ಅಂತೆಲ್ಲ ತಿಳಿಸಿದ್ದ. ಅದರಲ್ಲಿ ಒಂದು ಪಾಠ ಇದು, ಬ್ರಾಹ್ಮಣರ ಶಾಪ ಕೊಡಿಸ್ಬಿಡು ನೀನು. ಯಾರಿಗೆ? ಪಾಂಡವರಿಗೆ. ಜಯ ನಿನಗೆ ಆಗುತ್ತೆ ಅಂತಂದಿದ್ದ. ಸರಿ, ದುರ್ಯೋಧನ ಏನು ಆ ಸೇವೆ ನಡೆಸಿದ್ದ, ದೂರ್ವಾಸರು ಬದ್ಧರಾದ್ರಂತೆ ಅದಕ್ಕೆ. ಧರ್ಮರಾಜ ಕೈ ತೊಳ್ಕೊಂಡು ಬಂದ, ಭೋಜನ ಮುಗಿಸಿ ದೂರ್ವಾಸರು ಬಂದ್ಬಿಟ್ರು. ಹೆದರು ನಡಗ್ಬಿಟ್ನಂತೆ. ಸ ತ್ರಸ್ತ ಹೃದಯ. ದೂರ್ವಾಸರು ಬಂದರು, ಧರ್ಮರಾಜ ಇವತ್ತು ಆತಿಥ್ಯ ನಿನ್ನ ಮನೇಲೇಪ್ಪ, ಗೊತ್ತಿದೆಯಲ್ಲ ನನ್ನ ಕ್ರಮ ಅಂತಂದರು. ವಿಚಿತ್ರ ಕ್ರಮ ಅವ್ರದ್ದು. ನಾನು ಬಂದ ಮೇಲೆ ಒಲೆ ಹಚ್ಚೋದು ಮಾಡಬಾರ್ದು, ನಾನು ಬರೋಕ್ಕಿಂತ ಮುಂಚೆನೇ ಅಡುಗೆ ಎಲ್ಲ ಮಾಡಿಟ್ಬಿಟ್ಟಿದ್ದೀನಿ, ಆಚಾರ್ಯ ಬನ್ನಿ, ನಾನು ತಿನ್ನೋಲ್ಲ, ನಾನು ಬರಬೇಕು, ಅಡುಗೆ ಆಗಬೇಕು, ಇದು ನನ್ನ ಕ್ರಮ ಅಂತಂದರು. ಆಯಿತು, ಏನು ಒಂದು ಅಗಳನ್ನ ಹುಟ್ಟೋಲ್ಲ, ಏನು ಕ್ರಮ ಹೆಂಗೆ ಅಂತೆಲ್ಲ ಆಲೋಚನೆ ಮಾಡ್ತಾ ಇದ್ದರೆ ಅವರಷ್ಟೊತ್ತಿಗೆ ನದಿ ಸ್ನಾನಕ್ಕೆ ಹೋದ್ರಂತೆ ದೂರ್ವಾಸರು. ಹೋಗಿರೋಣ, ದ್ರೌಪದಾದೇವಿ ಕೃಷ್ಣ ಅಂತ ಸ್ತೋತ್ರ ಮಾಡಿಬಿಟ್ರು. ಕೃಷ್ಣ ಬಂದೇ ಬಿಟ್ಟ ಆ ಕಾಲಕ್ಕೆ. ಅಲ್ಲ, ಏನು ಅಷ್ಟು ಪ್ರೀತಿಯಿಂದ ಕರೆದೆ, ಪಂಚಭಕ್ಷ ಪರಮಾನ್ನ ಮಾಡಿದ್ಯಾ ಅನ್ನಂತೆ ಪರಮಾತ್ಮ ಆ ಕಾಲಕ್ಕೆ. ದ್ರೌಪದಾದೇವಿ ಅಂದ್ಲು, ಅಲ್ಲೋ ಕೃಷ್ಣ, ನೀನು ಪರೀಕ್ಷೆ ಮಾಡ್ತೀಯ ನನ್ನನ್ನು. ಕೃಷ್ಣ ಒಂದು ಅಗಳನ್ನು ಹುಟ್ಟೋಲ್ವೋ, ಬ್ರಾಹ್ಮಣೋತ್ತಮರು
ದುರ್ವಾಸರು ಬಂದ್ಬಿಟ್ಟಿದ್ದಾರಪ್ಪ, ನಾ ಏನು ಮಾಡಲು ಕೃಷ್ಣ ಅಂತಂದರೆ, ಹೋಗಿ ಅಕ್ಷಯ ಪಾತ್ರೆ ತಗೊಂಬ ಅಂದ. ದ್ರೌಪದಾದೇವಿಯನ್ನು ಕೃಷ್ಣ ತೊಳೆದಿಟ್ಬಿಟ್ಟಿದ್ದೀನು, ಒಂದು ಅಗಳನ್ನು ಹುಟ್ಟುವಲ್ಲಪ್ಪ, ನಮ್ಮ ದೇವರಂದ ನೀನು ತಗೊಂಬ, ಅಷ್ಟೇ ನಿನ್ನ ಕೆಲಸ ಅಂತ. ಆ ಅಕ್ಷಯ ಪಾತ್ರೆ ತಂದರೆ 2 ಅಗಳನ್ನು ಇತ್ತಂತೆ ಅದರಲ್ಲಿ. ಇದನ್ನು ಗುಣ ಅನ್ಬೇಕೋ ದೋಷ ಅನ್ಬೇಕು? ಪಾತ್ರೆ ತೊಳೆದಿಟ್ಟಾದ್ಮೇಲೂ ಅದರಲ್ಲಿ 2 ಅಗಳ ಅನ್ನ ಇತ್ತು ಅಂತಂದರೆ, ಮನೇಲಿ ಹಂಗಾದರೆ ಯಜಮಾನರು ದೇವ್ರ ಪೂಜೆ ಕೂತಾಗ ಹಿಂದಿನ ದಿವಸದ್ದು ಅನ್ನ ಮಾಡಿರೋ ಪಾತ್ರೆಯಲ್ಲಿ 2 ಅಗಳ ಅನ್ನ ಇದೆ ಅಂತಂದರೆ ಯಜಮಾನರು ಹೊಗಳ್ತಾರೋ ಬೈತಾರೋ? ಸರಿಯಾಗಿ ಶಾಸನ ಆಗ್ತದೆ, ಹೌದು ಇಲ್ಲೂ? ಹಾಗಾದರೆ ಇಲ್ಲಿ ದ್ರೌಪದಾದೇವಿ 2 ಅಗಳ ಅನ್ನವನ್ನು ಹೇಗೆ ಉಳಿಸೋದ್ಲು? ಹಾಗೆ ಮುಸ್ರೆ ತಿಕ್ಕಕ್ಕೆ ಬರುತ್ತೋ ಇಲ್ವೋ ದ್ರೌಪದಾದೇವಿ? ನೋಡಿ, ಇದೊಂದು ಪ್ರಶ್ನೆ. ಯಾವ ದ್ರೌಪದಾದೇವಿ ರುಕ್ಮಿಣೀ ದೇವಿಗೆ ಮಡಿಮೈಲ್ಗೆ ಬಗ್ಗೆ ತಾನು ಹೇಳಿದ್ಲೋ ಅಂತಹ ದ್ರೌಪದಾದೇವಿ ಹೇಗೆ ಉಳಿಸಿದ್ಲು ಅಂತಂದರೆ, ಅದಕ್ಕೆ ತಿಳಿಸ್ತಾರೆ, 2 ಅಗಳು ಅನ್ನ ಅಂತಂದರೆ ನಾವು ತಿಳಿದಂತಹ ಅನ್ನ ಅಲ್ಲ ಅದು. ಸಂಸ್ಕೃತದಲ್ಲಿ ಅನ್ನ ಅಂದರೆ ಜ್ಞಾನ ಮತ್ತು ಭಕ್ತಿ. ಜ್ಞಾನ ಭಕ್ತಿಗಳು ದ್ರೌಪದಾದೇವಿಯಲ್ಲಿ ಹೇಗಿತ್ತು? ಅದು ಅಕ್ಷಯವಾಗಿ ಇತ್ತು. ಅದೇ ಅಕ್ಷಯ ಪಾತ್ರೆಯಲ್ಲಿ 2 ಅಗಳು ಅನ್ನ ಅಂತಂದರೆ ಜ್ಞಾನ ಭಕ್ತಿ ಅಂತರ್ಥ. ಪುರಂದರದಾಸರು ಒಂದು ದೇವರ ನಾಮದಲ್ಲಿ ಇದನ್ನು ಉಲ್ಲೇಖ ಮಾಡ್ತಾರೆ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ, ರಾಗಿ ತಂದೀರಾ ಭಿಕ್ಷಕೆ ರಾಗಿ ತಂದೀರಾ. ಅನ್ನದಾನವ ಮಾಡುವರಾಗಿ, ಅನ್ನ ಛತ್ರವ ನಿಟ್ಟವರಾಗಿ. ಯಾಕೆ 2 ಬಾರಿ ಅಂದರು? ಯಾವ್ದಾದ್ರು ಒಂದೊಂದಿದ್ರೆ ಸಾಕಿತ್ತು. ಅನ್ನದಾನ ಮಾಡಿ ಅನ್ಬೇಕಿತ್ತು, ಇಲ್ಲ ಅನ್ನಛತ್ರ ಇಡಿ ಅಂತ ಅನ್ಬೇಕಿತ್ತು. ಅನ್ನದಾನ ಅಂತಾರೆ, ಅನ್ನಛತ್ರ ಅಂತಾರೆ. ಏನರ್ಥ ಇದು ಅಂತಂದರೆ, ಮೊದಲನೇ ಅನ್ನದಾನ ಅದು ಸಂಸ್ಕೃತದ ಅನ್ನ. ಜ್ಞಾನ ದಾನವ ಮಾಡುವರಾಗಿ, ಅನ್ನಛತ್ರವ ನಿಟ್ಟವರಾಗಿ. ಹಾಗಾದರೆ ಅಲ್ಲಿ ಅನ್ನ ಶಬ್ದಕ್ಕೆ ಏನಂತ ನಿರ್ವಚನ ಮಾಡಿದ್ದಾರೆ? ಜ್ಞಾನ ಅಂತ ಮಾಡಿದ್ದಾರೆ. ಅದರಂತೆ ಕೃಷ್ಣ ತಾನು ದ್ರೌಪದಾದೇವಿಯಲ್ಲಿದ್ದಂತಹ ಜ್ಞಾನ ಭಕ್ತಿಯನ್ನು ಸ್ವೀಕಾರ ಮಾಡಿಬಿಟ್ಟ. ಪರಮಾತ್ಮ ಸ್ವೀಕಾರ ಮಾಡಿದ್ದೆ ಏನು ಮಾಡಿದ್ನಂತೆ? ಭೂರಿ ಭೋಜನ ಆದರೆ ಏನು ಮಾಡ್ತೇವೆ ನಾವು? ಹೋ ಅಂತ ತೇಗ್ತೇವಂತೆ. ಕೃಷ್ಣ ತೇಗ್ಬಿಟ್ನಂತೆ. ತೇಗ್ತಾ ಇದ್ದಂತೆ ದೂರ್ವಾಸರಿಗೆ ಹೊಟ್ಟೆ ತುಂಬ್ದಂಗೆ ಆಗೋಯ್ತು. ಇದೇನು ಗ್ಯಾಸ್ಟ್ರಿಕ್ಕು ಏನು ಒಂದು ಗೊತ್ತಾಗ್ತಿಲ್ಲ, ಇದು ಯಾಕೆ ಹೊಟ್ಟೆ ತುಂಬೋಯ್ತು ಅಂತೆಲ್ಲ ಹಿಂಗೆ ಆಲೋಚನೆ ಮಾಡ್ತಾಯಿದ್ರು. ಕೃಷ್ಣ ಏನು ಮಾಡ್ದ? ಭೀಮಸೇನ ದೇವರನ್ನು ಕರೆದ್ನಂತೆ. ಭೀಮಾ ಅಂದ ಕೃಷ್ಣ. ಭೀಮಸೇನ ದೇವರು ಬಂದರು. ಹೋಗಿ ದೂರ್ವಾಸನ ಕರ್ಕೊಂಬ ಅಂದ. ಅಲ್ಲ, ಜ್ಯೇಷ್ಠ ಭ್ರಾತ ಧರ್ಮರಾಜ ಇದ್ದಾಗ ಭೀಮಸೇನ ದೇವ್ರನ್ನ ಯಾಕೆ ಕಳಿಸ್ದ? ಅದಕ್ಕೆ ಕೃಷ್ಣ ಅಂದ, ನಾನೇನಾದರೂ ಧರ್ಮರಾಜನಿಗೆ ಹೋಗ್ಬಿಟ್ಟು ದೂರ್ವಾಸರನ್ನು ಕರ್ಕೊಂಬಾ ಅಂತ ಅಂದ್ಬಿಟ್ಟಿದ್ರೆ 2ನೇ ಸೀರೀಸ್ ಆಫ್ ಭಗವದ್ಗೀತೆ ಸ್ಟಾರ್ಟ್ ಮಾಡಬೇಕಾಗಿತ್ತು ನಾನು. ಧರ್ಮರಾಜ ಶುರು ಮಾಡೋನಂತೆ. ಅಲ್ಲೋ ಕೃಷ್ಣ, ಏನು ತಯಾರಾಗಿಲ್ಲಪ್ಪ, ಒಂದು ಅಗಳ ಅನ್ನ ಇಲ್ಲ ಕಣೋ, ಇನ್ನು ನಾನು ಹೋಗಿ ಕರ್ಕೊಂಬರ್ಬರೋದು, ಅವ್ರಿಗೇನು ಅನ್ನ ಇಲ್ಲದೆ ಇರೋ ಥರ ಆಗೋದು, ಅವರು ಶಾಪ ಕೊಡೋದು, ಕೃಷ್ಣ ಇನ್ನೊಂದು ಸ್ವಲ್ಪ ವಿಳಂಬ ಮಾಡೋದು ಉತ್ತಮನಾ ಅಂತ ಅನಿಸ್ತಾ ಇದೆ ಅಂತಲ್ಲ ಇಷ್ಟೆಲ್ಲ ಶುರು ಆಗೋದಂತೆ. ಇದೆಲ್ಲ ಕೃಷ್ಣಂಗೆ ಗೊತ್ತಿತ್ತು. ಆದರೆ ಕೃಷ್ಣನ ಸಮಗ್ರ ಭಾವವನ್ನು ತಿಳಿದವರು ಯಾರು? ಭೀಮಸೇನ ದೇವರು. ಅದಕ್ಕೆ ಭೀಮಾ ಅಂತ ಕರಿತಾ ಇದ್ದಂತೆ ಬಂದೇ ಬಿಟ್ಟರು ಭೀಮಸೇನ ದೇವರು. ಬಂದದ್ದೇ ಹೋಗಿ ದೂರ್ವಾಸನ ಕರ್ಕೊಂಬ ಅಂದ ಪರಮಾತ್ಮ. ಅದರಂತೆ ನದಿ ತೀರಕ್ಕೆ ಧಡ 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 ಅಂತ ಬರ್ತಾ ಇದ್ರೆ ದೂರ್ವಾಸರು ನೋಡಿದ್ರು, ಹೊಟ್ಟೆ ಬೇರೆ ತುಂಬ ಹೋಗಿದೆ. ಭೀಮಸೇನ ದೇವರು ಬರ್ತಾ ಇದ್ದಾರೆ, ಏನು ಮಾಡಬೇಕು, ಹಿಂಗೆ ಯಾಕೆ ಆಯಿತು ಅಂತ ಕಣ್ಮುಚ್ಚಿಬಿಟ್ರಂತೆ. ಒಂದಾವರ್ತಿ ಕಣ್ಣು ಮುಚ್ಚಿದ್ರೆ ಇಡೀ ಸಮಗ್ರ ಚಿತ್ರಣ ಅವ್ರ ಕಣ್ಣು ಮುಂದೆ ಬಂದ್ಬಿಡ್ತು. ದ್ರೌಪದಾದೇವಿ ಕೃಷ್ಣನನ್ನು ಕರೆದಿರೋದು, ಕೃಷ್ಣ ತಾನು ಬಂದಿರೋದು, ಬಂದು ಅಕ್ಷಯ ಪಾತ್ರೆಯಲ್ಲಿ ಅಕ್ಷಯವಾಗಿರ್ತಕ್ಕಂತಹ ಜ್ಞಾನ ಭಕ್ತ್ಯಾದಿಗಳನ್ನು, ಪಾಂಡವರ ಆ ನಿಷ್ಪಕ್ಷಪಾತವಾಗಿರ್ತಕ್ಕಂತಹ ಭಕ್ತಿಯನ್ನು ಪರಮಾತ್ಮ ತಾನು ಸ್ವೀಕಾರ ಮಾಡಿರೋದು, ಅದರಿಂದ ದೇವರು ತೃಪ್ತನಾದಂತೆ ತೋರ್ತಾ ಇರೋದು, ಅದರಿಂದ ದೇವರು ತಾನು ಪೂತ್ಕಾರ ಮಾಡಿರೋದು. ಪೂತ್ಕಾರ ಅಂದರೆ ತೇಗೋದು. ಯಾವಾಗ ದೇವರು ತೃಪ್ತನಾದ ಇಡೀ ಬ್ರಹ್ಮಾಂಡವೇ ತೃಪ್ತಿಯಾದಂತೆ. ಆದ್ದರಿಂದ
ಆತ್ಮತ್ವಾತ್ ಸರ್ವಭೂತಾನಾಂ ಬಿಂಬನಾದ ಪರಮಾತ್ಮ ತೃಪ್ತನಾದರೆ ಪ್ರತಿಬಿಂಬರಾದ ನಾವೂ ತೃಪ್ತರಾಗ್ತೇವೆ. ಇಷ್ಟು ಅಂಶವನ್ನು ದೂರ್ವಾಸರ ಕಣ್ಮುಂದೆ ಬಂತಂತೆ. ಬಂದಾಗ ಏನು ಅನುಗ್ರಹ ಮಾಡ್ತೀಯೋ ಪರಮಾತ್ಮ, ಭಕ್ತ ಪರಾಧೀನ ನೀನು ಅಂತ ದೂರ್ವಾಸರು ತಾವು ಮಂದಹಾಸವನ್ನು ಬೀರಿದ್ರಂತೆ.